ಈಗಾಗಲೇ 10ನೇ ದಿವಸದಲ್ಲಿ ನಾವಿದ್ದೇವೆ. ನಾಳೆ ಶೋಭಾಯಾತ್ರೆ ಎಲ್ಲ ಚಂಡಿಕಾ ಹೋಮ ಇರ್ಬೋದು, ಮಹಾನ್ನ ಸಂತರ್ಪಣೆ ಇರ್ಬೋದು, ಮಹಾಪ್ರಸಾದ ವಿತರಣೆ ಇರ್ಬೋದು, ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಹಾಗೆ ನಮ್ಮ ಒಂದು ಹೊಸ ಯೋಜನೆಯಾದ ವಸ್ತು ಪ್ರದರ್ಶನ ಇರ್ಬೋದು. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕರ ಶ್ಲಾಘನೆಗೆ ಅದು ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡಿಬಂದಿದೆ. ಸಾರ್ವಜನಿಕರ ಸಮಾಜದ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕುಬ್ಜ ಮಕ್ಕಳದಿರ್ಬೋದು, ಹಾಗೆ ಬೇರೆ ಒಳ್ಳೆ ರೀತಿಯಲ್ಲಿ ಅದು ಮೂಡಿ ಬಂದಿದೆ. ಅದರ ನಿರ್ದೇಶಕರು ಯತೀಶ್ ಅವರ ಒಂದು ಸಾರಥ್ಯದಲ್ಲಿ ಆ ಕಾರ್ಯಕ್ರಮ ಇಲ್ಲಿವರೆಗೆ 1.5 ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ. ಯೂಟ್ಯೂಬ್ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಇಲ್ಲಿ ಬಂದು ನೋಡಿ ಅದನ್ನು ವೈರಲ್ ಮಾಡಿ ಸಂತೋಷಪಟ್ಟಿದ್ದಾರೆ. ಅದನ್ನು ನೋಡಿ ಆ ನಿಟ್ಟಿನಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾಳೆ ನಡೆಯಲಿರುವ ಶೋಭಾಯಾತ್ರೆ ನಾಳೆ ಸರಿಸುಮಾರು 5:30 ಗಂಟೆಗೆ ಇಲ್ಲಿಂದ ಪ್ರಾರಂಭಗೊಂಡು ಕ್ಷೇತ್ರ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಿಂದ NH 66 ಯರ್ಮಾಳ್ ಡೈವರ್ಷನ್ನು ಉಚ್ಚಿಲ, ಮೂಳೂರು, ಕೊಪ್ಪಲಂಗಡಿ, ಕಾಪು ಲೈಟ್ ಹೌಸ್ ಬೀಚ್ ಅಲ್ಲಿ ನಾವು ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಗಂಗಾರತಿ ಕೂಡ ಅಲ್ಲಿ ನಡೀಲಿಕ್ಕಿದೆ. ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನ, ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಕೂಡ ಅಲ್ಲಿ ಬೀಚ್ ಲೈಟ್ ಹೌಸ್ನಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಪ್ರಸಾದ ವಿತರಣೆ ಕೂಡ ಇದೆ. ಹಾಗೆ ಟೆಗ್ಮಾ ಇದೆ, ಒಂದು ಅಲಂಕಾರದ ಒಂದು ಇದನ್ನು ನಮ್ಮ ಭಾರತಿ ಇವರು ಯೋಜಕ ಶಿಪ್ಪಿಂಗ್ನವರು ಕೊಟ್ಟಿದ್ದಾರೆ. ಹಾಗೆ 10 ಬೋಟ್ಗಳಿದೆ. ಅಲ್ಲಿಂದ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡಿ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಜಲಸ್ತಂಭನ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಶಿಸ್ತುಬದ್ಧವಾಗಿ ಸಂಘಟನಾತ್ಮಕವಾಗಿ ನಮ್ಮ ಎಲ್ಲ ವಾಲಂಟಿಯರ್ಸ್ ಇದ್ದಾರೆ, ಜಲಸ್ತಂಭನ ಮಾಡುವವರು ಬಾಲುಕೋಟೆಯ ನೇತೃತ್ವದಲ್ಲಿ ಅವರು ಆ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಟೆಗ್ಮಾ ಹಾಗೂ ಬೋಟ್ಗಳ ವ್ಯವಸ್ಥೆ ಸಮುದ್ರದಲ್ಲಿರ್ತದೆ. ಅದು ಕೂಡ ಒಂದು ಆಕರ್ಷಣೀಯವಾಗಿ ಅತ್ಯಂತ ಅದ್ಭುತವಾಗಿ ಮೂಡಿಬರಲಿದೆ ಈ ಶೋಭಾಯಾತ್ರೆ. ಈ ಮೆರವಣಿಗೆಯಲ್ಲಿ 9 ನವದುರ್ಗಿಯರು ಹಾಗೂ ಶಾರದಾ ಮಾತೆಯ ಟ್ಯಾಬ್ಲೋ ಸೇರಿ 10 ಟ್ಯಾಬ್ಲೋ ಹಾಗೂ ಇನ್ನೂ 15 ಇತರ ಎಲ್ಲ ಟ್ಯಾಬ್ಲೋಗಳು, ಅತ್ಯಂತ ವರ್ಣರಂಜಿತವಾದ ಟ್ಯಾಬ್ಲೋಗಳಿರ್ತವೆ, ಭಜನಾ ತಂಡಗಳಿರ್ತವೆ. ಹಾಗೆ ಬೇರೆ ಬೇರೆ ಎಲ್ಲ ರೀತಿಯ ಒಂದು ಇವು ಇರ್ಬೋದು, ಸ್ತಬ್ಧ ಚಿತ್ರಗಳಿರ್ಬೋದು, ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಎಲ್ಲ ಟ್ಯಾಬ್ಲೋಗಳು ಅದರಲ್ಲಿ ಸಾಗಿ ಬರ್ತವೆ. ಮತ್ತು ಸುಮಂಗಲೆಯರು ಆ ಪ್ರತಿಯೊಂದು ಮೂರ್ತಿಯ ಇದರಲ್ಲಿ ಅವರು ಇರ್ತಾರೆ, ಮುಂದೆ ನಡೆದು ಕಾಲ್ನಡಿಗೆಯಲ್ಲೇ ಸಾಗಿ ಬರ್ತಾರೆ.